ನೀವು 10,000 ಕಂಪ್ನಿಗಳಲ್ಲಿ ಕೆಲವೊಂದು ಕಂಪ್ನಿಗಳಿಗೆ ಆಪ್ಟ್ ಆಗಕ್ಕೆ ಇಷ್ಟಪಡ್ತೀರಾ, ಅಥವಾ ಎಲ್ಲ ಕಂಪ್ನಿಗಳು ಕೇಳೋಂಥ ಒಂದು ಟೆಕ್ ಸ್ಟ್ಯಾಕ್ನ ಕಲಿಯೋಕ್ಕೆ ಇಷ್ಟಪಡ್ತೀರಾ? ಬ್ಲೈಂಡಾಗಿ ಒಬ್ಬ ಟ್ರೈನರ್ನ ಹೆಂಗೆ ನಂಬಬೇಕು ಅಂತಂದರೆ, ಅಲ್ಲಿ ಏನೋ ಬಾವಿ ಇದೆ ಹೋಗಿ ಜಂಪ್ ಮಾಡು ಅಂದರು. ಆ ಟ್ರೈನರ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇರಬೇಕು. ನಾನು ಮೈಸೂರಿಂದ ಹೋದಾಗ ನನಗೆ ಇದಿದ್ದು ಒಂದೇ, ಏನು ಪೈಥಾನ್ ಮೇಲೆ AML ಮೇಲೆ ನಾನು ವರ್ಕ್ ಮಾಡಬೇಕು ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ಸೆಷನಲ್ಲಿ ನನಗೆ ಒಂದು ಸ್ವಲ್ಪ ಜನ ಕೇಳ್ತಾರೆ ಏನಂತಂದರೆ, ಇವತ್ತೊಂದು ದಿನದಲ್ಲಿ 2025ನಲ್ಲಿ ಯಾವ ಒಂದು ಟೆಕ್ ಸ್ಟ್ಯಾಕ್ನ ನೀನು ರೆಫರ್ ಮಾಡ್ತೀಯ, ಯಾರೊಬ್ರು ಸ್ಟೂಡೆಂಟ್ಗೆ ಅಂದರೆ ರೆಫರ್ ಮಾಡ್ತೀಯ ಕಲಿಯೋದಕ್ಕೆ, ಅಥವಾ ನೀನು ಮುಂಚೆ ಅವತ್ತು ವೆಬ್ ಡೆವಲಪ್ಮೆಂಟ್ ಸಖತ್ ಬೂಮಿಂಗಲ್ಲಿತ್ತು, ನೀನು ಅವತ್ತು ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೆ ಬಂದೆ, ಅದನ್ನು ಕಲಿತೆ. ಬಟ್ ಇವತ್ತೊಂದು ಸಿಚುವೇಷನಲ್ಲಿ ನೀನಿದ್ದರೆ ನೀನು ಯಾವ ಒಂದು ಟೆಕ್ ಸ್ಟ್ಯಾಕ್ನ ಕಲಿತಿದ್ದೆ ಅಂತ ಕೇಳ್ತಾರೆ, ಅಥವಾ ನೀನು ಏನು ರೀಸನ್ಗೆ ನೀನು ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೆ ಬಂದೆ ಅಂತ ಕೆಲವೊಂದಷ್ಟು ಜನ ಕೇಳ್ತಾರೆ. ಇನ್ನು ಕೆಲವೊಬ್ರು ನೀನು ಯಾವ ಥರ ವರ್ಕ್ ಮಾಡ್ತೀಯ, ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತೀಯ ಅಂತಲೇ ಗೊತ್ತಿರಲ್ಲ, ಅವರು ಕೂಡ ಹಾಗೆ ಕೇಳ್ತಾ ಇರ್ತಾರೆ. ಸೊ ಇದೆಲ್ಲನೂ ಒಂದು ಲಿಸ್ಟ್ ಮಾಡಿಕೊಂಡು ನಾನೇನು ಮಾಡಿದೆ, ನಾನು ಏನಕ್ಕೆ ಬಂದೆ ಈ ಫೀಲ್ಡ್ಗೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಮೊದಲನೇದಾಗೆ, ನಾನು ಮುಗಿದ ತಕ್ಷಣ ಯಾವುದೋ ಒಂದು ಡೈರೆಕ್ಟಾಗಿ ನಾನು ಫ್ರಂಟ್ ಎಂಡಿಗೆ ಬಂದುಬಿಟ್ಟೆ, HTML CSS ಜಾವಾಸ್ಕ್ರಿಪ್ಟ್ ಎಲ್ಲ ಕಲ್ತ್ಕೊಂಡು ನಾನು ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೆ ಬಂದುಬಿಟ್ಟೆ. ನಾನು ಹಾಗಂತೂ ಮಾಡಿಲ್ಲ. ಹೇಗೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳು ಇವತ್ತು ಎಜುಕೇಷನ್ ಮುಗಿದ ತಕ್ಷಣ ಯಾವ ಒಂದು ಟೆಕ್ ಸ್ಟ್ಯಾಕ್ನ ಕಲಿತಾ ಇದ್ದಾರೆ ಅಂತಂದರೆ ಪೈಥಾನ್. ಏನಕ್ಕೆ ಅಂತಂದರೆ, ಮೊದಲನೇ ಪಾಯಿಂಟು ತುಂಬ ಈಸಿ, ಆಯಿತಾ. ಎರಡನೇದು ಏನಂತಂದರೆ, ಸಖತ್ತು ಡಿಮ್ಯಾಂಡ್ ಇದೆ, ಇವತ್ತಾಗ್ಬೋದು ಫ್ಯೂಚರಲ್ಲಿ ಆಗ್ಬೋದು, ತುಂಬ ಡಿಮ್ಯಾಂಡ್ ಇದೆ. ಸೊ ಆ ಒಂದು ರೀಸನ್ಗೆ ಎಲ್ಲರೂ ಅದನ್ನು ಕಲಿತಾ ಇದ್ದಾರೆ. ಹಾಗಾಗಿ ನಾನು ಕಲ್ತಿದ್ದು ಅಷ್ಟೇ ಪೈಥಾನ್ನ, ಆಯಿತಾ. ಆನ್ಲೈನಲ್ಲೂ ಕಲಿತೆ, ಪ್ಲಸ್ ಆಫ್ಲೈನಲ್ಲಿ ಮೈಸೂರಲ್ಲೇ ಕೆಲವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಕಲಿತೆ. ಅದಾದಮೇಲೆ ಅದ್ರ ಮೇಲೆ ಇನ್ನೂ ಹ್ಯಾಂಡ್ಸ್ ಆನ್ ತೊಗೋಬೇಕು, ಡೇಟಾ ಸೈನ್ಸ್ ಆಗ್ಬೋದು, AML ಮೇಲೆ ಆಗ್ಬೋದು ವರ್ಕ್ ಮಾಡಬೇಕು ಅಂದರೆ ಅದ್ರ ಮೇಲೆ ನಂಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ನಾನೇನು ಮಾಡಿದೆ, ಅದ್ರ ಮೇಲೆ ಏನಾದ್ರು ಮಾಡೋಣ ಅಂಥೇಳಿ ನಾನು ಬ್ಯಾಂಗ್ಳೂರ್ಗೆ ಹೋದೆ. ಸೊ ಕೆಲವೊಂದಷ್ಟು ಕಡೆ ಡೆಮೋಸ್ಗಳು ಅಟೆಂಡ್ ಮಾಡಿದೆ, ಆಯಿತಾ. ನನಗೆ ಯಾವುದು ಅಷ್ಟೊಂದು ಸ್ಯಾಟಿಸ್ಫೈ ಅನ್ನೋ ಥರ ಯಾವುದೂ ಅನಿಸಿರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಥ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಒಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ. ಅವ್ರ ಹೆಸರು ಬಂದು ಮುರಳಿ ಅಂಥೇಳಿ, ಮುರಳಿ ಪಗಡಲ್ಲ ಅಂಥೇಳಿ. ಅವರು ಟ್ರೈನರ್, ಯಾವುದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಆಯಿತಾ. ಸೊ ಅವ್ರು ಪರಿಚಯ ಆಗ್ತಾರೆ. ಅವ್ರು ಕೆಲವೊಂದಷ್ಟು ಪಾಯಿಂಟ್ ಹೇಳಿದ್ರು, ಒಂದು 3-4 ಪಾಯಿಂಟ್ ಹೇಳಿದ್ರು. ಅದಷ್ಟನ್ನು ನೋಡಿ ನಾನೇನು ಮಾಡಿದೆ, ಪೈಥಾನ್ ನನಗೆ ಗೊತ್ತು, ಪೈಥಾನ್ ಮೇಲೆ ನಾನು ಏನೋ ಮಾಡಬೇಕು, AML ಮೇಲೆ ಏನೋ ಮಾಡಬೇಕು ಅಂದ್ಕೊಂಡವನು ವೆಬ್ ಡೆವಲಪ್ಮೆಂಟಿಗೆ ಬಂದೆ, ಆಯಿತಾ. ಗೊತ್ತಿಲ್ಲ ಪೈಥಾನ್ ಮೇಲೆ ಅಥವಾ AML ಮೇಲೆ ಅವತ್ತು ನಾನು ಏನಾದ್ರು ಕಲಿತಿದ್ನೋ ಅಥವಾ ಮಾಡಿದರೆ ಮುಂದೆ ಹೆಂಗಾಗ್ತಿತ್ತು ಗೊತ್ತಿಲ್ಲ. ಬಟ್ ನನಗೆ ರಿಗ್ರೆಟ್ ಅಂತೂ ಇಲ್ಲ, ನಾನು ವೆಬ್ ಡೆವಲಪ್ಮೆಂಟ್ ಕಲ್ತ್ಬಿಟ್ಟು ನನಗೆ ರಿಗ್ರೆಟ್ ಇಲ್ಲ. ಯಾಕೆಂತಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಚೆನ್ನಾಗಿದೆ ಇವಾಗ, ಓಕೆನಾ. ಸೊ ಹಂಗನ್ಬಿಟ್ಟು ಯಾರೋ ಒಬ್ಬರು ಹೇಳಿದ್ರು ಅಂತ ನಾನು ಬಂದಿಲ್ಲ. ಆ ವ್ಯಕ್ತಿ ಹೇಳಿದಂಥ ವ್ಯಕ್ತಿ ಏನು, ಫಸ್ಟ್ ಆಫ್ ಆಲು ಆ ವ್ಯಕ್ತಿಗೆ ಏನೆಲ್ಲ ಗೊತ್ತು, ಅವರೊಬ್ರಿಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಯಾವ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದಾರೆ ಪ್ರತಿಯೊಂದನ್ನು ಅನಲೈಸ್ ಮಾಡಿದೆ. ಅಂದರೆ ಅವ್ರಿಗೆ ಯಾವೆಲ್ಲ ಟೆಕ್ ಸ್ಟ್ಯಾಕ್ಸ್ ಗೊತ್ತು, ಮತ್ತು ಅವರೊಂದು ಡೆಸಿಗ್ನೇಷನ್ ಏನು, ಅವರು ಎಷ್ಟು ವರ್ಷದಿಂದ ಟ್ರೈನಿಂಗ್ ಕೊಡ್ತಾರೆ, ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಟ್ರೈನಿಂಗ್ ಎಷ್ಟು ಜನಗಳಿಗೆ ಕೊಟ್ಟಿದ್ದಾರೆ, ಅದೆಲ್ಲನೂ ನಾನು ನೋಡಿದೆ. ನಾನೇನು ಮಾಡಿದೆ, ಅವ್ರು ಏನು ಹೇಳಿದೆ ಅದ್ರ ಮೇಲೆ ನಾನು ಫೋಕಸ್ ಮಾಡಿದೆ, ಆಯಿತಾ. ಆ್ಯಕ್ಚುಲಿ ಅವ್ರು ಹೇಳಿದ್ದೇನು ಅಂದರೆ, ಫಸ್ಟ್ ಪಾಯಿಂಟು ನೋಡಿ, ನೀವು ಪೈಥಾನ್ ಕಲ್ತ್ಕೊಂಡು ಬಂದಿದ್ದೀರಾ, AML ಮೇಲೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ನನ್ನ ಹತ್ರ ಅದು ಕೂಡ ಕೋರ್ಸ್ ಇದೆ, ಅದ್ರ ಮೇಲೆ ನಾವು ಟ್ರೈನಿಂಗು ಕೊಡ್ತೀವಿ, ಮತ್ತು ಏನು ಅಂತಂದರೆ ಓಪನಿಂಗ್ಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಆ್ಯಸ್ ಅ ಫ್ರೆಷರ್ಗೆ ಯಾವುದೇ ಕಾರಣಕ್ಕೂ ಇಲ್ಲ. ಫ್ರೆಷರ್ ಆಗಿ AML ಮೇಲೆ ವರ್ಕ್ ಮಾಡ್ತೀರಾ ಅಂತಂದರೆ ತುಂಬ ಕಷ್ಟ ಇದೆ, ಸಿಗೋದೇ ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಕಷ್ಟ. 100 ಜನ ಫ್ರೆಷರ್ ಇದ್ದಾರೆ ಅಂತಂದರೆ AML ಮೇಲೆ ಒಂದು 20-30% ಸಿಗ್ಬೋದು, 70% ಡೆವಲಪರ್ಸ್ಗಳಿಗೆ ಸಿಗಲ್ಲ, ಅದು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋರಿಗೆ ಆ್ಯಸ್ ಅ ಫ್ರೆಷರಾಗಿ ಸಿಗಲ್ಲ. ಇದು ಲೇಟ್ರ್ ನನಗೆ ಗೊತ್ತಾಯ್ತು. ಯಾಕೆಂದರೆ ನನ್ನ ರೂಮಲ್ಲಿ ಇದ್ದಿದ್ದ ರೂಮ್ಮೇಟ್ಸ್ಗಳು ಡೇಟಾ ಸೈನ್ಸ್ ಮೇಲೆ AML ಮೇಲೆಲ್ಲ ವರ್ಕ್ ಮಾಡಿದ್ರು, ಅಂದರೆ ಟ್ರೈನಿಂಗ್ ತಗೊಂಡ್ರು, ಟ್ರೈ ಮಾಡಿದ್ರು. ತುಂಬ ಅಷ್ಟು ದಿನಗಳು ಆಗಿರಲಿಲ್ಲ, ಆಯಿತಾ. ಅವ್ರಿಗೆಲ್ಲೂ ಪ್ಲೇಸ್ಮೆಂಟ್ ಆಗಿರಲಿಲ್ಲ. ಸೊ ಆ ಒಂದು ರೀಸನಿಂದ ನನಗೆ ಅರ್ಥ ಆಯಿತು. ಎರಡನೇ ಪಾಯಿಂಟ್ ಏನೇಂದ್ರು ಅಂದರೆ, ಅವರು ಜಸ್ಟ್ ಅಸ್ಯೂಮ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು 10,000 ಕಂಪ್ನಿ ಇದೆ ಅಂದ್ಕೊಳ್ಳಿ, ಜಸ್ಟ್ ಒಂದು 10,000 ಕಂಪ್ನೀಸ್ ಇದೆ, ಆಯಿತಾ. ಅಷ್ಟು ಕಂಪ್ನಿಗಳಲ್ಲಿ ಎಷ್ಟು % ಜನ ಜಾವಾ ಡೆವಲಪರ್ಸ್ನ ಹೈರ್ ಮಾಡ್ತಾ ಇರ್ತಾರೆ, .NETನ ಹೈರ್ ಮಾಡ್ತಾ ಇರ್ತಾರೆ, ಆಮೇಲೆ ಪೈಥಾನ್ ಡೆವಲಪರ್ಸ್ನ ಹೈರ್ ಮಾಡ್ತಾ ಇರ್ತಾರೆ, ಸಿ ಗೊತ್ತಿರೋನ್ನ ಹೈರ್ ಮಾಡ್ತಾ ಇರ್ತಾರೆ. ಇನ್ನೂ ಒಂದಷ್ಟು Node.js ಆಗ್ಬೋದು, ಎಕ್ಸ್ಪ್ರೆಸ್ ಅದೊಂದು ಫ್ರೇಮ್ವರ್ಕು Node.js ಮೇಲೆ ವರ್ಕ್ ಮಾಡೋರಿಗೆ, ಆಮೇಲೆ ಪೈಥಾನ್ ಆಗ್ಬೋದು, ಈ ಥರ ಒಂದಷ್ಟು ಟೆಕ್ ಸ್ಟ್ಯಾಕ್ಗಳನ್ನ ಹೇಳಿದ್ರು, ಆಯಿತಾ. 10,000 ಕಂಪ್ನೀಸಲ್ಲಿ ಒಂದು 20% ಆಫ್ ದ ಕಂಪ್ನೀಸ್ ಜಾವಾ ಡೆವಲಪರ್ನ ಹೈರ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ,
ಆಯಿತಾ, ಇನ್ನೊಂದು 30% ಪೈಥಾನು. ಇದೇ ರೀತಿ ಎಲ್ಲ ಒಂದು ಕಂಪ್ನಿಗಳು ಒಂದಷ್ಟು ಲಿಸ್ಟ್ ಹೇಳಿದ್ರು ನನಗೆ, ಈ ಥರ ಇಷ್ಟು ಪರ್ಸೆಂಟೇಜ್ ಹೈರ್ ಮಾಡಿದ್ರು ಅಂತ ಅಂದ್ಕೊಂಡ್ರು. ಅಷ್ಟು ಕಂಪ್ನಿಗಳು ಏನು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾರಲ್ಲ, ಇದೆಲ್ಲದಕ್ಕೂ ಫ್ರಂಟ್ ಫೇಸ್ ಅಂತ ಒಂದು ಬೇಕು. ಆಯಿತಾ, ಇದಿಷ್ಟು ಕಂಪ್ನಿಗಳಲ್ಲಿ 80 to 90% HTML CSS ಜಾವಾ ಸ್ಕ್ರಿಪ್ಟ್ನ ಬಿಟ್ಟರೆ ಫ್ರಂಟ್ ಎಂಡಲ್ಲಿ ಬೇರೆ ಟೆಕ್ಸ್ಟ್ ಸ್ಟ್ಯಾಕ್ ಇಲ್ಲವೇ ಇಲ್ಲ. ಕೆಲವೊಂದಿದೆ, ಹೆಂಗೆ ಅಂತಂದರೆ ಪ್ಲಗಿನ್ಸ್ ಬರುತ್ತೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬಿಟ್ಟು ನೀವು ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿಬಿಡ್ಬೋದು. ಅದು ಕಸ್ಟಮೈಸ್ ಎಲ್ಲ ಇರಲ್ಲ, ತುಂಬ ಕಸ್ಟಮೈಸೇಷನು ಮತ್ತು ಬಿಸ್ನೆಸ್ ಲಾಜಿಕ್ಸು ನೆಕ್ಸ್ಟ್ ಲೆವೆಲ್ಗೆಲ್ಲ ಬರೆಯೋಕ್ಕಿರಲ್ಲ. ಬಟ್ HTML CSS ಜಾವಾ ಸ್ಕ್ರಿಪ್ಟ್ ಅದರ ಮೇಲೆ ಬಿಲ್ಡ್ ಆಗಿರುತ್ತೆ ಕೆಲವು ಲೈಬ್ರರಿ ಫ್ರೇಮ್ವರ್ಕ್ಗಳಲ್ಲಿ ಆಗುತ್ತೆ. ಜಸ್ಟ್ ಥಿಂಕ್ ಮಾಡಿ, ನೀವು 10,000 ಕಂಪ್ನಿಗಳಲ್ಲಿ ಕೆಲವೊಂದು ಕಂಪ್ನಿಗಳಿಗೆ ಆಪ್ಟ್ ಆಗೋಕ್ಕೆ ಇಷ್ಟಪಡ್ತೀರಾ, ಅಥವಾ ಎಲ್ಲ ಕಂಪ್ನಿಗಳು ಕೇಳೋ ಅಂಥ ಒಂದು ಟೆಕ್ ಸ್ಟ್ಯಾಕ್ನ ಕಲಿಯೋಕ್ಕೆ ಇಷ್ಟಪಡ್ತೀರಾ? ಇದೊಂದು ಎಕ್ಸಾಂಪಲ್ ನನಗೆ ಹೇಳಿದರು. ಆಯಿತಾ, ಯಾಕೆಂತಂದರೆ ಈಗ VLSI ಅವ್ರಿಗೆ ಫ್ರಂಟ್ ಎಂಡು ಬೇಡವೇ ಬೇಡ ಅನ್ನೋ ಥರ ಆಗ್ಬೋದು. VLSI ಮೇಲೆ ಕೆಲಸ ಮಾಡೋರಿಗೆ, ಆಟೋಮೇಷನ್ ಮೇಲೆ ಅಥವಾ ಆಟೋಮೊಬೈಲ್ಸ್ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿಗೆ ಅವ್ರಿಗೆ ಫ್ರಂಟ್ ಎಂಡ್ ಬೇಡವೇ ಬೇಡ ಅಂತ ಆಗ್ಬೋದು. ಬಟ್ ಆ ಕಂಪ್ನಿಗೆ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಆಯಿತಾ, ಆ ವೆಬ್ಸೈಟ್ಗಾದ್ರೆ HTML CSS ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡೋಂಥ ಅಪ್ಲಿಕೇಶನ್ ಬಿಲ್ಡ್ ಮಾಡೋಂಥ ಡೆವಲಪರ್ಸ್ಗಳು ಬೇಕೇ ಬೇಕಾ? ಸೊ ನೀವು ಚೂಸ್ ಮಾಡಿ ನಿಮ್ಗೆ ಯಾವ್ದು ಬೇಕು. ನನ್ನನ್ನು ಕೇಳೋದಾದರೆ, ಅವ್ರು ಅವತ್ತು ಹೇಳಿದ್ದ ಲೆಕ್ಕದಲ್ಲಿ ನನ್ನನ್ನು ಕೇಳೋದಾದ್ರೆ ನೀವು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ಗೆ ಬರೋದು ಉತ್ತಮ. ಇದನ್ನು ಈ ಒಂದು ಮಾತನ್ನ ಹೇಳಿದರು. ಸೊ ಇದಿಷ್ಟು ನಾನು ಇಟ್ಕೊಂಡು ಏನು ಮಾಡಿದ್ದೆ, ಮತ್ತೆ ಬಂದೆ ರೂಮಿಗೆ ಬಂದೆ. ನಾನು ಒಂದಷ್ಟು ಹುಡುಗರು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ. ಅವ್ರು ಹೇಳಿದಾಗ ಏನಾದರೂ, ಹೌದು ಜೊತೆಲಿ ಒಂದು ಕೆಲಸ ಮಾಡು, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡನ್ನೂ ಕಲ್ತ್ಕೊಂಡ್ಬಿಡು. ಅವಾಗೇನಾಗುತ್ತೆ, ನಿನಗೆ ಯಾರೇ ಹೇಳಿದ್ರು, ಯಾವುದೇ ಒಂದು ಕಂಪ್ನಿಯವ್ರು ಇದ್ರು ನಿನಗೆ ಆಪ್ಷನ್ ಸಿಗ್ಬೋದು ಅನ್ನೋ ಥರ ಹೇಳಿದ್ರು. ಮತ್ತೆ ನಾನು ವ್ಯಕ್ತಿ ಹತ್ರ ಹೋದೆ, ಮತ್ತೆ ಡಿಸ್ಕಸ್ ಮಾಡಿದೆ. ಅವ್ರು ಮತ್ತೆ ಹೇಳಿದ್ದಿಷ್ಟೇ, ನಿಮ್ಮ ಏನಿರಬೇಕು, ಒಂದು ಟ್ರೈನಿಂಗ್ ತೊಗೊಂಡ್ರೆ ಒಂದು ವರ್ಷ ಎಲ್ಲ ಒಂದು ಕಡೆ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೆಂಗೆ ಅಂದರೆ MNCಗೆ ಹೋಗ್ಬೇಕು. ನೀವು ಆ ಲೆವೆಲ್ಗೆ ಇರಬೇಕು. ನೀವು ಇವತ್ತೇ ಫುಲ್ ಸ್ಟ್ಯಾಕ್ ಮಾಡಿ ಫ್ರಂಟ್ ಎಂಡು ಬ್ಯಾಕ್ ಎಂಡು ಡಾಟಾಬೇಸ್ ಎಲ್ಲನೂ ಕಲ್ತ್ಕೊಂಡ್ಬಿಟ್ಟು ನೀವು ಫುಲ್ ಪ್ಯಾಕೇಜಂಗೆ ಹೋಗ್ತೀರಾ ಅನ್ನೋ ಥರ ಅಂದರೆ, ಫಸ್ಟ್ ಪಾಯಿಂಟ್ ಬರೋದು ಎಲ್ಲ ಕಲಿತೀರಾ. ಎಲ್ಲ ನಿಮ್ಗೆ ಕಲಿಯೋಕೆ ಆಗುತ್ತಾ ಒಂದೇ ಸಲ? ಈಗ ಫ್ರಂಟ್ ಎಂಡ್ ಕಲ್ತಿದ್ದೀರಾ ಬಟ್ ಎಕ್ಸ್ಪರ್ಟ್ ಲೆವೆಲಲ್ಲಿ ಇಲ್ಲ. ನೆಕ್ಸ್ಟು ಬ್ಯಾಕ್ ಎಂಡು ಕಲಿತೀರಾ, ಅದು ಎಕ್ಸ್ಪರ್ಟ್ ಲೆವೆಲ್. ಎಲ್ಲ ಬೇಸಿಕ್ ಲೆವೆಲ್ ತೊಗೊಂಡು ಕಂಪ್ನಿಗೆ ಹೋಗೋದಕ್ಕಿಂತ ಒಂದು ಕಲೀರಿ, ಅದ್ರ ಮೇಲೆ ನೀವು ಮಾಸ್ಟರ್ ಆಗಿ ಆಮೇಲೆ ನೀವೇನೋ ನೆಕ್ಸ್ಟು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಅಪ್ಸ್ಕಿಲ್ ಮಾಡ್ಕೊಳ್ಬೇಕಾಗಿ ಇವತ್ತು ನೀವು ಅನ್ಕೊಬೋದು ಒಂದೇ ಸಲ ಕಲ್ತ್ಬಿಟ್ಟು ಕಂಪ್ನಿಗೆ ಹೋಗ್ಬಿಡ್ತೀನಿ ಅಂತ. ಕಂಪ್ನಿಗಳಲ್ಲಿ ಅದು ನಡೆಯೋದೇ ಇಲ್ಲ. ನೀವು ಏನೋ ಕಲ್ತ್ಕೊಂಡು ಹೋಗಿರ್ತೀರಾ, ಕಂಪ್ನಿಗಳಲ್ಲಿ ಇನ್ನೊಂದೇನೋ ಇರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ನೀವು ವರ್ಕ್ ಮಾಡ್ಬೇಕಂತಂದರೆ ಅಲ್ಲಿ ಕೆಲವೊಂದು ಟೆಕ್ ಸ್ಟ್ಯಾಕ್ಗಳನ್ನ ನೀವು ಕಲಿಬೇಕಾಗಿ ಬರುತ್ತೆ ಮತ್ತೆ. ಆಯಿತಾ, ನೀವು ಪ್ರತಿಯೊಂದು ಡೇ ಟು ಡೇ ನೀವು ಏನೋ ಲರ್ನಿಂಗ್ ಇದ್ದೇ ಇರುತ್ತೆ ಡೆವಲಪ್ಮೆಂಟಲ್ಲಿ. ಆಯಿತಾ, ಸೊ ಹಾಗೆ. ಸೊ ಅವ್ರು ಹೇಳಿದ್ದಿಷ್ಟೇ, ಫಸ್ಟು ಫ್ರಂಟ್ ಎಂಡ್ ಕಲ್ತ್ಕೊಳ್ಳಿ, ಒಂದು ಕೆಲಸಕ್ಕೆ ಅಂತ ಹೋಗಿ ಅಲ್ಲಿ ನೀವು ಮಾಸ್ಟರ್ ಆಗಿ, ಆಮೇಲೆ ನಿಮಗೆ ಬೇಕು ಅಂತಂದರೆ ನಿಮ್ಗೆ ನೆಕ್ಸ್ಟ್ ಬರೋ ಟೆಕ್ನಾಲಜಿಗಳೆಲ್ಲ ಈಸಿನೇ ಆಗೋದು. ಒಂದು ನೀವು ಮಾಸ್ಟರ್ ಆಗಿದ್ದರೆ ಬಾಕಿ ಎಲ್ಲದರಲ್ಲೂ ನಿಮ್ಗೇನು ಅಂದರೆ ನೆಕ್ಸ್ಟು ತುಂಬ ಕಷ್ಟಪಡೋಂಗಂತೂ ಇರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿದರು. ಸೊ ಹಾಗಾಗಿ ನಾನು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ನ ನಾನು ಏನು ಮಾಡಿದೆ, ಆಪ್ಟ್ ಮಾಡಿದೆ. ಅದಾದಮೇಲೆ ಏನಂತಂದರೆ ಕಂಪ್ನಿಗಳ ರಿಕ್ವೈರ್ಮೆಂಟ್ ಪ್ರಕಾರ ಬ್ಯಾಕ್ ಎಂಡ್ ಮೇಲೂ ವರ್ಕ್ ಮಾಡಿದೆ, DB ಮೇಲೂ ವರ್ಕ್ ಮಾಡಿದೆ. ಹಂಗಂತ ಪೈಥಾನ್ ಮೇಲೆ ನಾನು ವರ್ಕ್ ಮಾಡಿಲ್ಲ ಅಂತಲ್ಲ. ಪೈಥಾನ್ ಮೇಲೂ ನಾನು ಏನಂತಂದರೆ ಸಣ್ಣ ಪುಟ್ಟ ಅಪ್ಲಿಕೇಶನ್, ನೆಕ್ಸ್ಟ್ ಲೆವೆಲಲ್ಲಿ ಇಲ್ಲ ಅಂದರೆ ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳ ಮೇಲೆ ವರ್ಕ್ ಮಾಡಿದ್ದೀನಿ. ಆಯಿತಾ, ನಾನು ಕಲ್ತಿದ್ದಿಷ್ಟೇ ಫ್ರಂಟ್ ಎಂಡ್ ಡೆವಲಪ್ಮೆಂಟು. ಈಗ ಕಂಪ್ಲೀಟ್ ಆಗಿ ಏನಂತಂದರೆ ಕಂಪ್ಲೀಟ್ ವೆಬ್ ಡೆವಲಪ್ಮೆಂಟ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಇದು ಒಂದು ರೀಸನ್. ಎರಡನೇದು ಇನ್ನೊಂದು ಏನು ಹೇಳಿದೆ ಅಂತಂದರೆ, ಈಗ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬರ್ತಾಯಿದ್ರೆ ನೀವು ಜಾಯ್ನ್ ಆಗ್ತಿದ್ದೀರಾ, ನೀವು ನಾನು ಹೇಳಿದೆ ಅಂತ ಫ್ರಂಟ್ ಎಂಡಿಗೆ ಬರ್ತಾಯಿದ್ದೀರಾ, ಡೆವಲಪ್ಮೆಂಟಿಗೆ ಬರ್ತಾಯಿದ್ದೀರಾ, ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೆ ಬರ್ತಾಯಿದ್ದೀರಾ. ಆಮೇಲೆ ನಾನು ನೆಕ್ಸ್ಟು HTML ಆಯಿತು, CSS ಜಾವಾ ಸ್ಕ್ರಿಪ್ಟ್ ಆಯಿತು. ಇದಿಷ್ಟ ಆದಮೇಲೆ ನಾನು ಯಾವ್ದು ಹೇಳ್ತೀನಿ ಆ ಟೆಕ್ನಾಲಜಿ ನೀವು ಕಲಿಬೇಕು. ಅಂದರೆ ರಿಯಾಕ್ಟ್ ನೇಟಿವ್ ಹೇಳಿದ್ರೆ ರಿಯಾಕ್ಟ್ ನೇಟಿವ್ ನೀವು ಕಲಿಬೇಕು. ನಿಮ್ಮದೇನು ನೆಕ್ಸ್ಟು ನಿಮಗೆ ಜಾಬು ಅದೊಂದೇ ಪಾಯಿಂಟ್ ಇರೋದು. ಆಯಿತಾ, ಅಥವಾ ರಿಯಾಕ್ಟ್ ಹೇಳಿದ್ರೆ ರಿಯಾಕ್ಟ್ ಮೇಲೆ ನೀವು ವರ್ಕ್ ಮಾಡಬೇಕು, ಆ್ಯಂಗ್ಲರ್ ಹೇಳಿದ್ರೆ ಆ್ಯಂಗ್ಲರ್ ಮೇಲೆ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ಈ ಒಂದು ಅಷ್ಟನ್ನು ಹೇಳಿರಿ. ಏನಕ್ಕೆ ಅಂತಂದರೆ ಅವ್ರು ಇನ್ನೊಂದು ರೀಸನ್ನು, ಬ್ಲೈಂಡಾಗಿ ಒಬ್ಬ ಟ್ರೈನರ್ ನೀವು ಹೆಂಗೆ ನಂಬಬೇಕು ಅಂತಂದರೆ, ಅಲ್ಲಿ ಏನೋ ಬಾವಿ ಇದೆ ಹೋಗಿ ಜಂಪ್ ಮಾಡು ಅಂದರು, ಆ ಟ್ರೈನರ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇರಬೇಕು. ಸುಮ್ಮನೆ ಏನೋ ಹೇಳ್ತಿಲ್ಲ, ಏನೋ ಒಂದಿದೆ ಅದಕ್ಕೋಸ್ಕರ ಅವ್ರು ನನಗೆ ಅದನ್ನು ಹೇಳ್ತಾ ಇದ್ದಾರೆ. ಇದೊಂದಷ್ಟು ಪಾಯಿಂಟ್ಗಳನ್ನ ನಂಗೆ ಅವ್ರು ಹೇಳಿದರು. ಆಯಿತಾ, ಮತ್ತು ಮುಂಚೆ ಹೇಳ್ದಂಗೆ ಯಾರೋ ಒಬ್ರು ಏನೋ ಹೇಳಿದ್ರು ಹಂಗಂದ ತಕ್ಷಣ ಅದನ್ನೇ ಮಾಡಿಬಿಡ್ಬೇಕು ಅಂತ ಇಲ್ಲ. ಅವ್ರ ಬಗ್ಗೆ ನಾನು ನೋಡಿದೆ, ಅವ್ರಿಗೆ ಗೊತ್ತಿರೋಂಥ ಟೆಕ್ ಸ್ಟ್ಯಾಕ್ಗಳು, ಒಬ್ಬ ಡೇಟಾ ಸೈಂಟಿಸ್ಟ್ಗೆ ಏನೆಲ್ಲ ಟೆಕ್ ಸ್ಟ್ಯಾಕ್ ಗೊತ್ತಿರಬೇಕು ಅಷ್ಟು ಟೆಕ್ ಸ್ಟ್ಯಾಕ್ಗಳು ಗೊತ್ತಿದೆ ಅವ್ರಿಗೆ. 1000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ನಾನು ಒಬ್ಬನೇನು ಸ್ಟೂಡೆಂಟ್ ಏನು ಇರಲಿಲ್ಲ, ಅವ್ರಿಗೆ ಥೌಸಂಡ್ಸ್ ಆಫ್ ಪೀಪಲ್ಸ್ ಇದ್ದರು ಅವ್ರಿಗೆ. ಆಯಿತಾ, ಇದಿಷ್ಟು. ನಾನು ಮೈಸೂರಿಂದ ಹೋದಾಗ ನನಗೆ ಇದಿದ್ದು ಒಂದೇ, ಏನು ಪೈಥಾನ್ ಮೇಲೆ ML ಮೇಲೆ ನಾನು ವರ್ಕ್ ಮಾಡಬೇಕು ಅಂತ. ಆಮೇಲೆ ನನಗೇನಾಯಿತು, ಡಿವಿಯೇಷನ್ ಸಿಕ್ತು. ಈಗ ನಾನು ಪೈಥಾನ್ ಮೇಲೆ ವರ್ಕ್ ಮಾಡಬೇಕಾ ಅಥವಾ ಇವ್ರು ಯಾರೋ ಒಬ್ಬರು ಟ್ರೈನರ್ ಸಿಕ್ಕಿದ್ದಾರೆ, ಅವ್ರು ಹೇಳ್ದಂಗೆ ನೀನು ಈ ವೇಗೆ ಹೋಗ್ಲಾ, 2 ಆಪ್ಷನ್ ಇತ್ತು. ಬಟ್ ನಾನು ಅವತ್ತು ನನಗೆ ಇದ್ದಿದ್ದು ಸಿಚುವೇಷನಲ್ಲಿ ಇಷ್ಟೇ, ನೆಕ್ಸ್ಟ್ 1 ಇಯರಲ್ಲಿ ನಂಗೆ ಜಾಬ್ ಬೇಕಿತ್ತು. ಆಯಿತಾ, ಸೊ ಅದನ್ನು ಇಟ್ಕೊಂಡು ನನಗೆ ನಂಬಿಕೆ
ಈ ಕಡೆ ಟರ್ನ್ ಆಯಿತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ವೆಬ್ ಡೆವಲಪ್ಮೆಂಟಿಗೆ ಬಂದೆ, ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೆ ಬಂದೆ. ನಾನು ಅಲ್ಲಿ ಕಲಿತೆ. ಸೊ ಹಾಗಾಗಿ ನನಗಂತೂ ರಿಗ್ರೆಟ್ ಇಲ್ಲ. ನಾನು AML ಮೇಲೆ ಹೋಗಿ ನೆಕ್ಸ್ಟ್ ಏನೋ ಮಾಡಿಬಿಡ್ತಿದ್ದೆ. ಇವತ್ತು ನನಗೆ ಆ ಥರದಂತೂ ರಿಗ್ರೆಟ್ ಅಂತೂ ಇಲ್ಲವೇ ಇಲ್ಲ. ಚೆನ್ನಾಗಿದೆ ಇವಾಗ. ಬಟ್ ನನಗೆ ಹೇಳ್ದಂಗೆ ನಾನು ಹೇಳ್ದಂಗೆ ಸಡನ್ನಾಗೆ ನಾವು ತಗೊಳ್ಳೋಂಥ ಡಿಸಿಷನ್ಗಿಂತ ಯಾರೋ ಒಬ್ಬರು ಗೊತ್ತಿದ್ದಾರೆ, ಎಲ್ಲರೂ ಈಗ ಹೇಳಿದ್ರು ಅಂತಲ್ಲ, ಒಬ್ಬ ವೆಲ್ ವಿಷರ್ ಒಬ್ಬರು ಹೇಳಿದ್ದಾರೆ, ಇದನ್ನ ಮೇಲೆ ಥಿಂಕ್ ಮಾಡಿದ್ರು ಲೈಫಲ್ಲಿ ಒಂದು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಇವತ್ತು ನನ್ನನ್ನು ಯಾರೇ ಒಬ್ರು ಏನೇ ಕೇಳಿದ್ರು ನಾನು ಹೇಳೋದು ಇದೆ. ಯಾಕೆ ಅಂತಂದರೆ ನಾನು ನೋಡಿದ್ದೀನಿ AML ಮೇಲೆ ವರ್ಕ್ ಕಲ್ತವ್ರು, ನನ್ನ ಜೊತೆ ಇದ್ದಂಥವ್ರು ವರ್ಕ್ ಮಾಡ್ತಿದ್ದಾರಲ್ಲ ಕಲ್ತವ್ರು, ಅವ್ರಿಗೆ ಎಷ್ಟು ಬೇಗ ಕೆಲಸ ಸಿಕ್ತು ಅನ್ನೋದು ನೋಡಿದ್ದೀನಿ ಆಯಿತಾ. ಆಮೇಲೆ ಯಾವ ರೀತಿ ಅವ್ರು ಸ್ಟ್ರಗಲ್ ಪಟ್ಟರು ಅನ್ನೋದನ್ನು ನೋಡಿದ್ದೀನಿ. ಮತ್ತು ಬೇರೆ ಟೆಕ್ಸ್ಟಾಕ್ಗಳಲ್ಲಿ ಬಂದವ್ರಿಗೂ ಕೂಡ ಎಷ್ಟು ಬೇಗ ಗ್ರೋತ್ ಸಿಕ್ತು ಅನ್ನೋದು ಎಷ್ಟೂ ನೋಡಿ ನನ್ನ ಯಾರೇ ಒಬ್ರು ಕೇಳಿದ್ರೆ ಇವಾಗ ನಾನು ಹೇಳೋದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಥವಾ ವೆಬ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಿ ಅನ್ನೋದನ್ನು ನಾನು ಇವತ್ತು ಯಾರೇ ಒಬ್ರಿಗಾದರೂ ಹೇಳ್ಬೋದು. ಇದು ನಾನು ಆಪ್ಟ್ ಮಾಡಿದ್ದು ಆಯಿತಾ. ನನಗೆ ಒಬ್ಬರು ಟ್ರೈನರು ಅವರ ಒಂದು ಗೈಡೆನ್ಸ್ ಮೇಲೆ ನಾನು ಆಪ್ಟ್ ಮಾಡಿದ್ದು ಬಂದು ವೆಬ್ ಡೆವಲಪ್ಮೆಂಟು. ನನಗೆ ಯಾರೇ ಒಬ್ಬರು ಇವಾಗಲೂ ಕೇಳಿದ್ರು, ಇವತ್ತು ಅಂತಲ್ಲ ಇನ್ನೊಂದು ವರ್ಷಗಳಷ್ಟು ಕೇಳಿದ್ರು, ಮಾರ್ಕೆಟಲ್ಲಿ ಇರೋಂಥ ಡಿಮ್ಯಾಂಡ್ ವೆಬ್ ಡೆವಲಪ್ಮೆಂಟ್ಗೆ ಕಮ್ಮಿ ಆಗಲ್ಲ. ಸೊ ನಾನು ಹೇಳೋದು ಬಂದು ವೆಬ್ ಡೆವಲಪ್ಮೆಂಟ್ ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.